ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಡಿಜೆ ಸಂಗೀತ ನಾದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ ಸೀತಾರಾಮ ತಂಡದ ಯುವಕ ಯುವತಿಯರು. ಈಗ ವಾರ್ತೆಗಳ ವಿವರ. ಹೊಸಪೇಟೆ ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದ ದಿನಾಂಕ 16ರಿಂದ ರಸ್ತೆ ಸುರಕ್ಷಿತ ಸಪ್ತಾಹ ಪ್ರಾರಂಭಿಸಲಾಗಿದೆ. ಈ ಭಾಗವಾಗಿ ಗೃಹ ರಕ್ಷಕ ದಳ ಹಾಗೂ ಕಾಲೇಜು ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಜಾಥಾ ನಡೆಸಿ ರಸ್ತೆ ನಿಯಮಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ಹೀಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಹಿನ್ನೆಲೆಯಲ್ಲಿ ಹರಿಹರ ರಸ್ತೆಯಲ್ಲಿ ಬರುವ ಆರ್ಟಿಒ ಕಚೇರಿ ಆವರಣದಲ್ಲಿ ಸಾರಿಗೆ ಇಲಾಖೆಯ ಕಲಬುರಗಿ ವಿಭಾಗೀಯ ಅಧಿಕಾರಿಗಳ ನೇತೃತ್ವದಲ್ಲಿ ಹಸಿರು ನಿಶಾನೆ ತೋರಿಸುವ ಮೂಲಕ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಜಾಥಾಕ್ಕೆ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ರಸ್ತೆ ನಿಯಮ ಪಾಲಿಸುವ ಕುರಿತು ಪ್ರತಿಜ್ಞಾ ವಿಧಿ ಪಠಿಸಲಾಗಿತ್ತು. and traffic. I will ensure my own safety and also of all the fellow travelers on the road. I will work diligently in the dedicated manner towards road safety and inspire others to be educated and aware. I will always try to help individuals. ಇನ್ನು ರಸ್ತೆ ಸಂಚಾರ ನಿಯಮಗಳನ್ನು ಪಾಲಿಸುವ ಮೂಲಕ ಸಂತ ಪ್ರಾಣ ಸೇರಿದಂತೆ ಇತರರ ಜೀವ ರಕ್ಷಣೆಗೆ ಮುಂದಾಗಬೇಕೆಂದ ಹೊಸಪೇಟೆಯ ನ್ಯಾಯಾಧೀಶರೊಬ್ಬರು ಈ ವೇಳೆ ಕರೆ ನೀಡಿದರು. Students, you play a very important role in this occasion because right now we have taken a oath that we will follow the culture which is prescribed by the norms of law. Not only we will follow the culture, but we will imbibe this culture in others. Whoever appreciates us and whoever sees us having affirmed this culture. So I, on behalf of all the dignitaries and on behalf of the entire staff of ITO, I am very glad and happy to have my participation in this occasion and event. Thank you one and all. ಹೀಗೆ ಹೋಮ್ ಗಾರ್ಡ್, ಕಾಲೇಜು ವಿದ್ಯಾರ್ಥಿಗಳು, ಆರ್ಟಿಒ ಕಚೇರಿ ಸಿಬ್ಬಂದಿಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ರಸ್ತೆ ನಿಯಮಗಳ ಕುರಿತು ಜಾಗೃತಿ ಮೂಡಿಸಿದರು.
ದಿನಾಂಕ 15ರಂದು ನಗರಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಮಾನ್ಯ ಸಭೆಯನ್ನ ಕೈಗೊಳ್ಳಲಾಗಿತ್ತು. ಈ ಹಿಂದಿನ ಸಭೆಯಲ್ಲಿ ಚರ್ಚಿಸದ ವಿಷಯಗಳನ್ನು ಠರಾವುಗೊಳಿಸಿರುವ ಅಂಶದ ಕುರಿತು ನಗರಸಭಾ ಸದಸ್ಯರು ಪೌರಾಯುಕ್ತರಿಗೆ ತರಾಟೆಗೆ ತೆಗೆದುಕೊಂಡು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದರು. ಹಿಂದಿನ ಸಭೆಗಳಲ್ಲಿ ನಿರ್ಣಯ ಕೈಗೊಳ್ಳದೇ ಇದ್ದರೂ ವಿಷಯಗಳನ್ನು ಚರ್ಚಿಸದೆ ಕೈಬಿಟ್ಟಿದ್ದರೂ ವಿಷಯಗಳನ್ನು ಅಂಗೀಕರಿಸಲಾಗಿದೆ ಎಂಬ ಠರಾವು ಮಾಡುತ್ತಿರುವ ಪ್ರಸಂಗ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಗುರುವಾರ ತೀವ್ರ ಚರ್ಚೆಗೆ ದಾರಿ ಮಾಡಿಕೊಟ್ಟಿತು. ಕೆಲವು ಸದಸ್ಯರ ಮನೆಯ ಮಂದಿಯ ಕಾಣದ ಕೈಗಳು ಹಾಗೂ ಅಧಿಕಾರಿಗಳ ಕರಾಮತ್ತಿನಿಂದಾಗಿ ಇಂತಹ ಪ್ರಸಂಗ ನಡೆಯುತ್ತಿರುವುದನ್ನು ಸದಸ್ಯ ಅಬ್ದುಲ್ ಖಾದರ್ ರವರು ಸಭೆಯ ಗಮನಕ್ಕೆ ತಂದಾಗ ಎಲ್ಎಸ್ ಆನಂದ್, ರಮೇಶ್ ಪವಾರ್, ಹುಲಗಪ್ಪಾಸ್ ಸಹಿತ ಹಲವರು ಪಕ್ಷಭೇದ ಮರೆತು ಇದಕ್ಕೆ ಧ್ವನಿಗೂಡಿಸಿದರು. ಸದಸ್ಯರ ಸಿಟ್ಟನ್ನು ಅರ್ಥ ಮಾಡಿಕೊಂಡ ಆಯುಕ್ತರು ಇನ್ನು ಮುಂದೆ ಸ್ಥಳದಲ್ಲೇ ನಿರ್ಣಯ ಬರೆಸಿ ಮುಂದೆ ಇಂತಹ ಪ್ರಮಾದ ಆಗದಂತೆ ಎಚ್ಚರ ವಹಿಸುವುದಾಗಿ ತಿಳಿಸಿದರು. ಅದರಂತೆ ಸಭೆಯ ಉದ್ದಕ್ಕೂ ಕೈಗೊಂಡ ನಿರ್ಣಯಗಳನ್ನು ಉಕ್ತ ಲೇಖನ ಕೊಟ್ಟು ಬರೆಸಿದರು. ಇನ್ನು ಕಡುಬಡತನದಲ್ಲಿರುವ ಎಂ ಲೋಕರಾಜ್ ಎಂಬುವವರು ಮಿರಾಲಾಂ ಚಿತ್ರಮಂದಿರದ ರಸ್ತೆಯಲ್ಲಿ ಒಂದು ನಂದಿನಿ ಹಾಲಿನ ಪಾರ್ಲರ್ ಇಡಲು ಅನುಮತಿ ಕೋರಿ ಶಾಸಕ ಎಚ್ಆರ್ ಗವಿಯಪ್ಪ ಅಕ್ಟೋಬರ್ 7ರಂದು ಪತ್ರ ಬರೆದಿದ್ದರು. ಏಕಾಏಕಿ ಒಪ್ಪಿಗೆ ನೀಡಬೇಕೆಂಬ ಕಾಂಗ್ರೆಸ್ ಸದಸ್ಯರ ಸಲಹೆಗೆ ಆಡಳಿತಾರೂಢ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಕೊನೆಗೆ ಶಾಸಕರ ಜೊತೆಗೆ ಚರ್ಚಿಸಿ 15 ದಿನದೊಳಗೆ ನಿರ್ಧರಿಸಲು ತೀರ್ಮಾನಿಸಲಾಯಿತು. ಟೆಕ್ನಿಕಲ್ ತೊಂದರೆ ಟ್ರಾಫಿಕ್ ಜನಗಳು ತೊಂದರೆ ಅದಕ್ಕೋಸ್ಕರ ಬೇಡ ನಾವು ಶಾಸಕರಿಗೆ ಗೌರವ ಕೊಡ್ತೀವಿ. ಆದ್ರೆ ಟೆಕ್ನಿಕಲ್ ಸಾರ್ವಜನಿಕ ತೊಂದರೆ ಬೇಡ ದಯವಿಟ್ಟು ಮಾಡಿ. ನಮಗೆ ಒಪ್ಪಿಗೆ ಇದೆ, ಯಾರಿಗೆ ಒಪ್ಪಿಗೆ ಇಲ್ಲ ಅದು ಜಾಸ್ತಿ ಮಂದಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ. ನಮಗೆ ಅಂತ ಒಪ್ಪಿಗೆ ಇದೆ, ಮುಂದೂಸ ಮಾಡ್ರಿ. ನಾವು ಯಾರ ವಿರುದ್ಧ ಅಲ್ಲ, ಯಾರ ಪರನೂ ಅಲ್ಲ. ಅರ್ಥ ಮಾಡ್ಕೊಂಡ್ರಿ, ನಮ್ದು ನಗರದ ಅಭಿವೃದ್ಧಿ ಆಗ್ಬೇಕು, ನಮ್ಮ ಶಾಸಕರು ನಮ್ಗೆ ಗೌರವ ಮಾಡೋಣ, ತೊಂದರೆ ಇಲ್ಲ. ಬಟ್ ಏನಂದ್ರೆ ಈಗ ನಾವು ಆ ವಿಚಾರ ಚರ್ಚೆ ಮಾಡೋದು ನಮ್ಗೆ ಇದು ಸಮಯ ಅಲ್ಲ. ಬೇಕಾದ್ರೆ ಹೊರಗಡೆ ಮಾಡ್ಕೊಳ್ಳಿ. ಇಲ್ಲೇನಾಗಿದೆ, ಈಗ ಅವ್ರು ಕೇಳಿದ್ದಾರೆ, ಕೇಳಿದ್ರೆ ಅವ್ರ ಜೊತೆ ಚರ್ಚೆ ಮಾಡಿ ಸರ್ ಜೊತೆ ನಿಯಮಾನುಸಾರ ಇದ್ರೆ ಮಂಜೂರು ಮಾಡಬಹುದು ಅಂತ ಮಾಡೋಣ ಅಂತ ನನ್ನ ಅಭಿಪ್ರಾಯ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕದಿಂದ ಪ್ರತಿ ತಿಂಗಳು 3ನೇ ಗುರುವಾರದ ದಿನದಂದು ಸಾರ್ವಜನಿಕರಿಂದ ಕುಂದುಕೊರತೆಗಳಿಗೆ ಸಂಬಂಧಿಸಿದ ಅಹವಾಲುಗಳನ್ನು ಸ್ವೀಕರಿಸಲಾಗುತ್ತದೆ. ಹೀಗೆ ಸ್ವೀಕರಿಸಿದ ಅಹವಾಲುಗಳನ್ನು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿಕೊಂಡು ಬರಲಾಗುತ್ತಿದೆ. ಇದರಿಂದ ಕೆಲವರು ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಹೀಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಭ್ರಷ್ಟಾಚಾರ ಮುಕ್ತ ಕರ್ನಾಟಕದ ಮುಖ್ಯಸ್ಥ ಪಾಯಾ ಗಣೇಶ್ ರವರು ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರ ಕುಂದುಕೊರತೆಗಳ ಮನವಿ ಸಲ್ಲಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಕೋರಿದರು. ಬಳ್ಳಾರಿ ರಸ್ತೆಯಲ್ಲಿ ಬರುವ ಮುಕ್ತಿ ಆಶ್ರಮದಲ್ಲಿನ ಮನೆಗಳು ಶಿಥಿಲಗೊಂಡಿವೆ. ಅವುಗಳನ್ನು ಪುನರ್ ನಿರ್ಮಿಸಿ ಮೂಲ ಸೌಕರ್ಯ ಸೇರಿದಂತೆ ಭದ್ರತೆ ನೀಡಬೇಕು. ಈ ತಿಂಗಳು 4 ಅಹವಾಲುಗಳನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ. ಬರುವ ತಿಂಗಳು 3ನೇ ಗುರುವಾರದೊಳಗೆ ಸಮಸ್ಯೆಗೆ ಪರಿಹಾರ ಕೊಡಿಸದಿದ್ದಲ್ಲಿ ಹೋರಾಟ ಮಾಡಲಾಗುವುದೆಂದು ಪಾಯಾ ಗಣೇಶ್ ರವರು ಈ ವೇಳೆ ತಿಳಿಸಿದ್ದಾರೆ. ಕಳೆದ ತಿಂಗಳು 18ನೇ ತಾರೀಕಿನಿಂದ ನಿನ್ನೆವರೆಗೆ 3ನೇ ಗುರುವಾರ ಕಳೆದ ತಿಂಗಳು 18ನೇ ತಾರೀಕು ಅವತ್ತಿನಿಂದ ನಿನ್ನೆವರೆಗೆ ತೆಗೆದುಕೊಂಡಂಥ ಒಟ್ಟು 4 ಪ್ರಕರಣಗಳು ನಮಗೆ ಬಂದಿರುವಂಥದ್ದು. ಏನು ಮುಕ್ತಿ ಆಶ್ರಮ ಅಂತಂದು ಬಳ್ಳಾರಿ ರಸ್ತೆಯಲ್ಲಿರುವಂಥ ಮುಕ್ತಿ ಆಶ್ರಮದಲ್ಲಿ ಏನು ಜನಗಳಿಗೆ ಇಲ್ಲೆಲ್ಲ ಜನಗಳು ಏನು ಬಂದಿದ್ದಾರೆ, ಒಂದಷ್ಟು ಜನ ಕುಷ್ಠರೋಗಿಗಳು ಇರುವಂಥದ್ದು, ಅವರು ಸೇರಿದಂಗೆ ಇನ್ನೊಂದಷ್ಟು ಜನ ಭಿಕ್ಷೆ ಬೇಡಿ ಸಮಾಜದ ಅತ್ಯಂತ ಹೀನ ಪರಿಸ್ಥಿತಿ. ಭಾರತದೊಳಗೆ ಒಂದು ಸಂವಿಧಾನ ಇದೆ, ಭಾರತದಲ್ಲಿ ಸಾವಿರಾರು ಲಕ್ಷಾಂತರ ಕಾನೂನುಗಳು ಇದ್ದಾಗ್ಯೂ ಕೂಡ ಒಂದಷ್ಟು ಜನ ಭಿಕ್ಷೆ ಬೇಡುವಂಥ ಸ್ಥಿತಿಯಲ್ಲಿ, ಅಂದರೆ ಆ ಜನಗಳನ್ನು ಯಾವ ರೀತಿಯೊಳಗೆ ಕಾಪಾಡಿಕೊಳ್ಳಬೇಕು ಇವತ್ತಿನ ಸರ್ಕಾರಗಳು ಆ ರೀತಿ ಒಳಗೆ ಕಾಪಾಡಿಕೊಳ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈ ಜನಗಳಲ್ಲಿ ಒಂದಷ್ಟು ಜನ ಭಿಕ್ಷೆ ಬೇಡುತ್ತಾ ಇರುವಂಥದ್ದು. ಆ ಜನಗಳು ಒಟ್ಟಾರೆಯಾಗಿ ಯಾರೆಲ್ಲ ಬದುಕ್ತಾ ಇದ್ದಾರೆ ಅಲ್ಲಿ ಆ ಜನಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹೀನ ಸ್ತರದಲ್ಲಿ ಬದುಕ್ತಾ ಇರುವಂಥದ್ದು. ಅವರಿಗೆ
ಏನು ಮುನ್ಸಿಪಾಲ್ಟಿ ಹ್ಯಾಂಡ್ ಓವರ್ನಲ್ಲಿ ಇರುವಂಥ ಮುಕ್ತಿ ಆಶ್ರಮದಲ್ಲಿ ಆ ಕಟ್ಟಡಗಳು ಏನಿದೆ ಮನೆಗಳು, ಆ ಮನೆಗಳು ಎಲ್ಲವೂ ಕೂಡ ಸುಮಾರು 1983ರಲ್ಲಿ ಕಟ್ಟಿರುವಂಥದ್ದು. ಈಗ ಆ ಮನೆಗಳೆಲ್ಲವೂ ಕೂಡ ಹೊಸದಾಗಿ ಕಟ್ಟಿಕೊಡಬೇಕು. ಮತ್ತು ಶೌಚಾಲಯ ಕೂಡ ಅವರಿಗೆ ವೈಯಕ್ತಿಕವಾಗಿದ್ದಂಥ ಶೌಚಾಲಯಗಳನ್ನು ಕೂಡ ಕಟ್ಟಿಕೊಡಬೇಕು. ಅದ್ರ ಜೊತೆಗೆ ಅಲ್ಲಿ ಕೆಲವು ಪುಂಡರು ಬಂದು ಗಲಾಟೆ ಮಾಡ್ಕೊಂಡು ಕುಡಿಯುವಂಥದ್ದು, ಇಸ್ಪೇಟ್ ಆಡುವಂಥದ್ದು ಇಂಥದ್ದೆಲ್ಲ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದು ಸೂಕ್ತ ಭದ್ರತೆ ಮಾಡಬೇಕು. ಪೊಲೀಸನ್ನು ಹಾಕುವಂಥದ್ದು, ಬೀಟ್ ಹಾಕುವಂಥದ್ದು. ಅದ್ರ ಜೊತೆಗೆ ಬೀದಿ ದೀಪಗಳನ್ನು ಕೂಡ ಅಲ್ಲಿ ಆ ಆವರಣದಲ್ಲಿ ಹಾಕ್ಬೇಕಂತಂದು. ಅದ್ರ ಜೊತೆಗೆ APMCಯಲ್ಲಿ ಇರುವಂಥ ಒಬ್ಬ ಖಾದರ್ ಭಾಷೆ ಅವ್ರದ್ದು ಏನು ಚಿಕನ್ ಬಿರಿಯಾನಿ ಅಂಗಡಿ ಇದೆ, ಅವರಿಗೆ ಕೊಟ್ಟ ನಂತರ APMCಯ ಸೆಕ್ರೆಟ್ರಿ ಕಳ್ಳಾಟ ಮಾಡಿ ಇನ್ನೊಬ್ಬರಿಗೆ ಕೂಡ ಅದೇ ಚಿಕನ್ ಬಿರಿಯಾನಿ ಅಂಗಡಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದು ತಪ್ಪು, ಕಾನೂನು ಪ್ರಕಾರ ಅದು ತಪ್ಪು. ಈಗಾಗಲೇ APMC ಅವರಿಗೆ ಸೆಕ್ರೆಟ್ರಿ ಅವರಿಗೆ ಕಂಡು ಈಗಾಗಲೇ ನಾವು ದೂರು ಕೊಟ್ಟಿದ್ದೀವಿ. ಅದರ ಸೂಕ್ತ ಕ್ರಮಗಳನ್ನು ಈವರೆಗೆ ತೆಗೆದುಕೊಂಡಿಲ್ಲ ಅಂತಂದು ಇವತ್ತು ಜಿಲ್ಲಾಧಿಕಾರಿಯವರಿಗೆ ಕೊಟ್ಟಿರುವಂಥದ್ದು. ಅದಾದ ನಂತರ ಏನು ನಾರಾಯಣಪ್ಪ ಅಂತಂದು ಅವರಿಗೆ ರೇಷನ್ ಕಾರ್ಡು ಕೊಡಬೇಕಾದ್ರೆ ಹಲವಾರು ತಪ್ಪುಗಳನ್ನು ಮಾಡಿದಂಥ ಕಾರಣಕ್ಕೋಸ್ಕರ ಅವ್ರಿಗೆ ಬರಬೇಕಾದಂಥ ಗೃಹಲಕ್ಷ್ಮಿ ಮತ್ತು ಏನು ವ್ಯಕ್ತಿಗೋಸ್ಕರ ಏನು 5 kg ಅಕ್ಕಿ ಅಂತಂದು ಬರ್ತದೆ, ಅದರ ಹಣ ಕೂಡ ಬರಲಾರ್ದಂಗೆ ಆರ್ಥಿಕವಾಗಿ ನಷ್ಟಕ್ಕೆ ಒಳಗಾಗಿರುವಂಥದ್ದು. ಅದು ಕೂಡ ಪಾವತಿ ಮಾಡಬೇಕು. ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕಂತಂದು ನಾವು ಒತ್ತಾಯಿಸಿರುವಂಥದ್ದು. ಅದ್ರ ಜೊತೆಗೆ AM ಬಸವರಾಜ್ ಅವರು ಹೊಸಪೇಟೆಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಏನಿದೆ ಅಲ್ಲಿರುವಂಥ ಬಿಲ್ಡಿಂಗ್ನಲ್ಲಿ ಹಲವಾರು ವರ್ಷಗಳಿಂದ, ಸುಮಾರು 25-30 ವರ್ಷಗಳಿಂದ ಆ ಕಟ್ಟಡಗಳಲ್ಲಿ, ಆ ಮಳಿಗೆಗಳಲ್ಲಿ ಬಾಡಿಗೆ ಇದ್ದರು. ಇವತ್ತು ಇವರಿಗೋಸ್ಕರ ಮಳಿಗೆಗಳನ್ನು ಕೊಡ್ತೀವಿ ಅಂತಂದು ಹಲವಾರು ತಪ್ಪುಗಳನ್ನು ಇಲ್ಲಿರುವಂಥ DC ಅಂತಂದು, ಡಿವಿಷನಲ್ ಕಂಟ್ರೋಲರ್ ಅಂತಂದು, ಸಂಬಂಧಪಟ್ಟಂಥ ಏನು ಡಿಪೋ ಮ್ಯಾನೇಜರ್ ಬೇರೆ ಎಲ್ಲರೂ ಕೂಡ ತಪ್ಪು ಮಾಡಿದಗೋಸ್ಕರ ಇವತ್ತಿಗೆ ಕೂಡ ಸುಮಾರು 1.5-2 ವರ್ಷದಿಂದ ಇವರಿಗೆ ಮಳಿಗೆಗಳನ್ನು ಕೊಡಲಾರ್ದಂಗೆ ಡೆಪಾಸಿಟ್ 3.5 ಲಕ್ಷ ಕಟ್ಟಿದರೆ ಆ 3.5 ಲಕ್ಷ ಕೂಡ ಪಾವತಿ ಮಾಡಲಾರ್ದಂಗೆ ಇವರಿಗೆ ಇದನ್ನು ಬಿಟ್ಟು ಮತ್ತೆ ಬೇರೆಯವರಿಗೆ ಕೊಡಬೇಕನ್ನೋಂಥ ಮಾಡ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಸಾರ್ವಜನಿಕರು ಏನು ಕೊಡ್ತಾರ ನಮಗೆ ದೂರುಗಳನ್ನ, ಅದನ್ನು ನಾವು ಕೊಡ್ತಾ ಇರುವಂಥದ್ದು ಜಿಲ್ಲಾಧಿಕಾರಿಯವರಿಗೆ. ಈ ಸಾರಿ ಒಟ್ಟು 4 ಪ್ರಕರಣಗಳನ್ನು ಜಿಲ್ಲಾಧಿಕಾರಿಯವರಿಗೆ ಕೊಟ್ಟಿವಿ. ಮುಂದಿನ ತಿಂಗಳು 3ನೇ ಗುರುವಾರದೊಳಗೆ ಇವೆಲ್ಲವೂ ಕೂಡ ಬಗೆಹರಿಬೇಕು. ಇದಾಗದೇ ಇದ್ದಪ್ಪ ಅಂತಂದರೆ ಇನ್ನೊಂದಷ್ಟು ಉಗ್ರ ಹೋರಾಟಗಳನ್ನು ಮಾಡಬೇಕಾಗ್ತದಂತಂದು ಈ ಮೂಲಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸಂಘಟನೆ ಎಚ್ಚರ ನೀಡುತ್ತದೆ. ನಮಸ್ಕಾರಗಳು. ಹೊಸಪೇಟೆ ನಗರಸಭಾ ವ್ಯಾಪ್ತಿಯಲ್ಲಿ ಅಂದ್ರೆ ನಗರದ ಸುತ್ತಮುತ್ತಲಲ್ಲಿ 365 ಎಕರೆ ಜಮೀನು ಇದೆ. ವಸತಿ ರಹಿತರಿಗೆ ನೀಡಲು ಈ ಜಮೀನನ್ನ ಮೀಸಲಿರಿಸಬೇಕೆಂದು ದಲಿತ ಹಕ್ಕುಗಳ ಸಮಿತಿಯು ಹೊಸಪೇಟೆ ನಗರಸಭಾ ಅಧ್ಯಕ್ಷರಿಗೆ ಮನವಿ ಮೂಲಕ ಆಗ್ರಹಿಸಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರಸಭೆಗೆ ಆಗಮಿಸಿದ ದಲಿತ ಹಕ್ಕುಗಳ ಸಮಿತಿ ಹೊಸಪೇಟೆ ತಾಲೂಕು ಘಟಕವು ನಗರಸಭಾ ಅಧ್ಯಕ್ಷೆ ಲತಾರವರಿಗೆ ಮನವಿ ಸಲ್ಲಿಸಿ ಬಡ ಕುಟುಂಬದ ವಸತಿ ರಹಿತರಿಗೆ ನಗರಸಭಾ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಮೀನಿನಲ್ಲಿ ನಿವೇಶನ ನೀಡಬೇಕೆಂದು ಮನವಿ ಮೂಲಕ ಆಗ್ರಹಿಸಿದ್ದಾರೆ. ಅದೇ ರೀತಿ ನಗರಸಭಾ ವ್ಯಾಪ್ತಿಗೆ ಬರುವ 35 ವಾರ್ಡ್ಗಳಲ್ಲಿ ವಾರ್ಡ್ ಸಭೆ ನಡೆಸಿ ಅರ್ಹ ವಸತಿ ರಹಿತರಿಗೆ ನಿವೇಶನವನ್ನ ಮಂಜೂರು ಮಾಡಿಕೊಡುವಂತೆ ಕೋರಿದ್ದಾರೆ. ಇವತ್ತು ನಾವು ದಲಿತ ಹಕ್ಕುಗಳ ಸಮಿತಿಯಿಂದ ಹೊಸಪೇಟೆ ನಗರಸಭೆಯ ಅಧ್ಯಕ್ಷರಿಗೂ ಮತ್ತು ನಗರಸಭಾ ಕಮಿಷನರ್ಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ನಾವು ಹೊಸಪೇಟೆ ನಗರದ ಜನರ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ತರೋದಕ್ಕೆ ನಾವು ಒಂದು ಪ್ರಯತ್ನ ಮಾಡಿದ್ವಿ. ಹೊಸಪೇಟೆ ನಗರದ ಸುತ್ತಮುತ್ತಲು ಸುಮಾರು 366 ಎಕರೆ ಸರ್ಕಾರಿ ಭೂಮಿ ಇದೆ. ಈ ಸರ್ಕಾರಿ ಭೂಮಿಯಲ್ಲಿ ಹೊಸಪೇಟೆ ನಗರದಲ್ಲಿರುವಂಥ ಬಡವರಿಗೆ SC, ST, OBC, ಅಲ್ಪಸಂಖ್ಯಾತರು, ಅದರಲ್ಲಿ ಯಾರು ನಿಜವಾಗಿ ಕೂಡ ಮನೆ ನಿವೇಶನ ಇಲ್ಲ ಅವರೆಲ್ಲರಿಗೂ ಕೂಡ ನೀವು ವಸತಿ ನಿವೇಶನ ಮಾಡಬೇಕು. ಆ ವಸತಿ ನಿವೇಶನಕ್ಕೋಸ್ಕರ ನೀವು ಒಂದು ರೆಸಲ್ಯೂಷನ್ ಮಾಡಿ ಸರ್ಕಾರಕ್ಕೆ ನೀವು ಕಳಿಸ್ಕೊಡ್ಬೇಕು, ಅದನ್ನು ರಿಸರ್ವ್ ಮಾಡಿಡಬೇಕು ಅನ್ನೋಂಥದ್ದು ಒತ್ತಾಯ ಮಾಡಿ ಮನವಿ ಪತ್ರ ಕೊಟ್ಟಿದ್ದೀವಿ. ಅದೇ ರೀತಿ ಕೂಡ ಸುಮಾರು ವರ್ಷಗಳಿಂದ ಈ ಏನು ST ಏರಿಯಾನೇ ಇದೆಯಲ್ಲ, ಅದು ಚಿತ್ರಕೇರಿ, ಉಪ್ಪುಡಿಕೇರಿ, ಬಾಣಕೇರಿ, ಮ್ಯಾಸ್ಕೇರಿ, ತಳವರ್ಕೇರಿ, ಈ ಕಡೆ ಸುಮಾರು ಒಂದು 6-7 ಕೇರಿಗಳಿದ್ದಾವೆ. ಆ ಕೇರಿಗಳಲ್ಲಿ ಇವತ್ತಿನವರೆಗೂ ಕೂಡ ಒಂದೇ ಒಂದು ಬಡ ಜನರಿಗೆ ಒಂದೇ ಒಂದು ಜಾಗ ಕೊಟ್ಟಿಲ್ಲ. ಅಲ್ಲಿ ವಾಸ ಮಾಡ್ತಾ ಇರುವಂಥ ಜನ ಇವತ್ತು ಮಗಣಿಗಳಲ್ಲಿ ಮತ್ತು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಇವತ್ತು ವಾಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನನಗೆ ಗೊತ್ತಿದ್ದಾಗ ಸುಮಾರು ಒಂದು 50 ವರ್ಷಗಳಿಂದ ಕೂಡ ನಗರಸಭೆಯಿಂದ ಯಾವುದೇ ರೀತಿ ಕೂಡ ಅಲ್ಲಿ ಜನರಿಗೆ ಒಂದು ವಸತಿ ಯೋಜನೆಗೆ ಸಂಬಂಧಪಟ್ಟಂಗೆ ಕೆಲಸವನ್ನು ಮಾಡಿಲ್ಲ. ನೀವು ತಕ್ಷಣ ಮಾಡಬೇಕು. ಪ್ರತಿಯೊಂದು ಕೇರಿಗೆ, ಅದು ಉಪ್ಪುಡಿಕೇರಿಗೆ 10 ಎಕರೆ ಕೊಡಬೇಕು, ತಳವರ್ಕೇರಿಗೆ 10 ಎಕರೆ ಕೊಡಬೇಕು, ಚಿತ್ರಕೇರಿಗೆ 10 ಎಕರೆ ಕೊಡಬೇಕು, ಬಾಣಕೇರಿ ಪ್ರತಿಯೊಂದು ಕೇರಿಗಳಿಗೂ ಕೂಡ 10 ಎಕರೆ ನೀವು ಮೀಸಲಿಡಬೇಕು ಅಂತ ಹೇಳ್ತೀವಿ. ಒಂದು
2015ರಲ್ಲಿ ಈ ಸ್ಥಳೀಯವಾಗಿರುವಂಥ ಶಾಸಕರಾದ ಆನಂದ್ ಸಿಂಗ್ರವರಿಗೆ ಮುನ್ಸಿಪಾಲ್ಟಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಹೊಸಪೇಟೆ ಸಮಾಜದ ವಾಲ್ಮೀಕಿ ನಾಯಕ ಸಮಾಜ. ಏನು ಅಂತಂದರೆ ನಮ್ಮ ಸಮಾಜ ಭಾಳ ದೊಡ್ಡದಿದೆ, ನಮ್ಗೆ ಈಗಿರುವಂಥ ಸ್ಮಶಾನ ಕೇವಲ ಒಂದು 2 ಎಕರೆ ಇದೆ. ಹಾಗಾಗಿ ನಮಗೆಲ್ಲ ಭಾಳ ಪ್ರಾಬ್ಲಮ್ ಆಗ್ತಿದೆ. ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು 10 ಎಕರೆ ಸ್ಮಶಾನಕ್ಕೋಸ್ಕರ ಜಾಗ ಕೊಡ್ರಿ ಅಂತ ಕೇಳಿದ್ರೆ ಇಲ್ಲಿಗೆಲ್ಲ ಸುಮಾರು 9 ವರ್ಷ ಆಗಿದ್ರು ಕೂಡ ಇವತ್ತಿನವರೆಗೂ ನಗರಸಭೆ ಏನೂ ಕ್ರಮ ತೊಗೊಂಡಿಲ್ಲ. ಇವತ್ತಿನವರೆಗೂ ಕೂಡ DC ಅವರು ಕೂಡ ಏನೂ ಕ್ರಮ ತೊಗೊಂಡಿಲ್ಲ. ಹಂಗಾಗಿ ಇವತ್ತೊಂದು ರೆಸಲ್ಯೂಷನ್ ಮಾಡಬೇಕು. ವಾಲ್ಮೀಕಿ ನಾಯಕ ಸಮಾಜಕ್ಕೆ 10 ಎಕರೆಲ್ಲೂ ಸ್ಮಶಾನಕ್ಕಾಗಿ ಮೀಸಲಿಡೋದಕ್ಕೆ ನೀವು ಏನು ಕ್ರಮ ತೊಗೊಳ್ತಾರೆ ತಕ್ಷಣ ನೀವು ಕ್ರಮ ತೊಗೊಳ್ಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಈಗಾಗಲೇ ಮಾಡಿದ್ವಿ. ಅದೇ ರೀತಿ ಕೂಡ ಹೊಸಪೇಟೆ ನಗರದ ಸುತ್ತಮುತ್ತಲೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕೂಡ ಉದ್ದಿಮೆ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರಿ ಭೂಮಿಗಳನ್ನು ಗುತ್ತಿಗೆ ಕೊಡುವಂಥದ್ದಾಗಲಿ ಮಾರಾಟ ಮಾಡುವಂಥದ್ದಾಗಲಿ ಆಗಬಾರ್ದು. ಅದರಿಂದ ಏನಾಗುತ್ತೆ, ಹೊಸಪೇಟೆ ನಗರದ ಬೆಳವಣಿಗೆಗೆ ಅದು ತೊಂದರೆ ಆಗುತ್ತೆ. ಆ ರೀತಿಯಲ್ಲೇ ನೀವು ಮಾಡಬೇಕು, ಅದೊಂದು ರೆಸಲ್ಯೂಷನ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಹೊಸಪೇಟೆ ಒಳಗೆ ಕುಡಿಯ ನೀರು ಭಾಳ ಗಂಭೀರವಾದಂಥ ಪ್ರಾಬ್ಲಮ್ಸ್ ಇದ್ದಾವೆ. ಹಾಗಾಗಿ ಹೊಸಪೇಟೆ ನಗರದ ಜನಸಂಖ್ಯೆಯನ್ನು ಗಮನದಲ್ಲಿಟ್ಕೊಂಡು ಮುಂದಿನ 20 ವರ್ಷಗಳವರೆಗೆ ಏನೆಲ್ಲ ಜನಸಂಖ್ಯೆ ಹೆಚ್ಚಾಗೋದು ಅವ್ರಿಗೆ ಎಷ್ಟು ನಾವು ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಹಿನ್ನೆಲೆ ಒಳಗೆ ಒಂದು ಕುಡಿಯ ನೀರಿನ ವಿಶೇಷವಾದಂಥ ಒಂದು ಯೋಜನೆ ತಯಾರಿಸಬೇಕು ಅನ್ನೋಂಥದ್ದು ನಾವು ಇದು ಮಾಡಿದ್ವಿ. ಹೊಸಪೇಟೆಯಲ್ಲಿ ವಿಪರೀತ ಸೊಳ್ಳೆಗಳ ಕಾಟ, ಇನ್ನೊಂದು ಕಾಟ ಇದೆ. ಹಾಗಾಗಿ ಫಾಗಿಂಗ್ ಮಾಡಬೇಕನ್ನಲ್ಲ ಅಂತಂದೇಳಿ ನಾವು ಕೊಟ್ಟಿದ್ದೀವಿ. ಹೊಸಪೇಟೆ ನಗರಕ್ಕೆ ಸಂಬಂಧಪಟ್ಟಂಥ ಅನೇಕ ನಗರಸಭೆ ಆಸ್ತಿಗಳನ್ನು ಎಷ್ಟೋ ಜನ ಒಳಗೆ ಕೆಲವರು ಹಿಂದಿದ್ದಂಥ ಕೆಲವು ಕೌಶಲ್ಯಗಳು ಮಾರಾಟ ಮಾಡ್ಕೊಂಡಿದ್ದಾರೆ. ಅದನ್ನು ವಾಪಸ್ ತೊಗೊಳ್ಬೇಕು, ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು ಅಂತ ಹೇಳಿದ್ವಿ. ಅದೇ ಸಂದರ್ಭದಲ್ಲಿ ಹೊಸಪೇಟೆ ಒಳಗೆ MLA ಚುನಾವಣೆಗಿಂತ ಮುಂಚೆ ಸುಮಾರು ಜನರಿಗೆ ಪಟ್ಟ ಕೊಟ್ಟಿದ್ದಾರೆ. ಆ ಪಟ್ಟಗಳು ಯಾವುದಕ್ಕೂ ಕೂಡ ಬೆಲೆ ಬರಲಾರದು ಮತ್ತು ಅದರಲ್ಲಿ ರಿಜಿಸ್ಟ್ರೇಷನ್ ಇವತ್ತಿನವರೆಗೆ ಮಾಡಿಕೊಟ್ಟಲ್ಲ. ಆ ಕೌನ್ಸಿಲರ್ಗಳ ಹೆಸರಿಗೆ ಹೇಳಿ ಕೋಟ್ಯಾಂತರ ರೂಪಾಯಿ ಜನ ಇದು ಏನೋ ಕೆಲವರು ಮಧ್ಯವರ್ತಿಗಳು ಕೋಟ್ಯಾಂತರ ರೂಪಾಯಿ ಹಣ ಇಲ್ಲದೆ ವಸೂಲಿ ಮಾಡಿದ್ದಾರೆ. ಆ ವಸೂಲಿ ಮಾಡೋದ್ರ ಮೇಲೆ ಕ್ರಮ ತೊಗೊಳ್ಬೇಕು ಒಂದು. ಆಮೇಲೆ ಎರಡನೇದು ಏನಂತಂದರೆ ತಕ್ಷಣ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟು ಅದು ಹಕ್ಕುಪತ್ರ ಸಾಬೀತುಪಡಿಸಬೇಕು ಅನ್ನೋಂಥ ಒತ್ತಾಯವನ್ನು ಇವತ್ತು ನಾವು ಮಾಡಿದ್ದೀವಿ. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಗರಸಭೆ ವಿರುದ್ಧ ಭಾಳ ಗಂಭೀರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ಇವತ್ತು ಮನವಿ ಪತ್ರದಲ್ಲಿ ಕೊಟ್ಟಿದ್ದೀವಿ. ಅದು ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಕ್ರಮ ನಾವು ನಮ್ಮ ಸಂಘಟನೆ ಕೈಗೊಳ್ಳುತ್ತೆ ಅನ್ನೋಂಥ ಅಭಿಪ್ರಾಯವನ್ನು ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಮಲಾಪುರ ಪುರಸಭೆಯ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಸೀತಾರಾಮ ತಾಂಡದಲ್ಲಿ ದಿನಾಂಕ 15ರಂದು ಸೇವಾಲಾಲ್ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಬಂಜಾರ ಸಮುದಾಯದಿಂದ ಸೇವಾಲಾಲ್ ರವರ ಭಾವಚಿತ್ರವನ್ನ ತೆರೆದ ವಾಹನದಲ್ಲಿ ಇರಿಸಿ ಮೆರವಣಿಗೆ ನಡೆಸಿದರು. ಅದೇ ರೀತಿ ಡಿಜೆ ಸಂಗೀತ ನಾದಕ್ಕೆ ಸೀತಾರಾಮ ತಾಂಡದ ಲಂಬಾಣಿ ಸಮುದಾಯದ ಯುವಕ ಯುವತಿಯರು ಹೆಜ್ಜೆ ಹಾಕುವ ಮೂಲಕ ಸಂಭ್ರಮಿಸಿದರು. Holy
ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಆರ್ಟಿಒ ಕಚೇರಿ ಸಂಗೀತ ನಾದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ ಸೀತಾರಾಮ ತಂಡದ ಯುವಕ ಯುವತಿಯರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.